ಈಗ ಆ ಕಡೆ ಮರ ಇತ್ತು, ಮರೆಯಿಂದ ಬಂದಾಗ ನಮಗೆ ಕಾಣ್ತಿರಲ್ಲ ಅದು. ನಡ್ಕೊಂಡು ಹೋಯ್ತಾ ಇದೆ ಹಿಂಗೆ ನೋಡಿಕೊಂಡು. ಆ ಕಡೆಯಿಂದ ಇಷ್ಟೇ ಈ ತೆಂಗಿನ ಮರ ಇಷ್ಟೇ ದೂರ ಬತ್ತು. ಒಂದು ಗುಂಪು 12 ಗುಂಪಿದೆ. ಅವ್ರ ಮೇಲೆ ಒಂದ್ಸತಿ ದಳೆ ಮಾಡಿ ಅವ್ರಿಗೆ ಇಲ್ಲೊಂದ್ಸ ಕಿತ್ತಿತ್ತು, ಇಲ್ಲಿ ಕಾಲ ಕಿತ್ತಿತ್ತು. ಒಂದು ಒಂಟಿ ಐತೆ, ಇನ್ನೊಂದು ಜೊತೆ ಒಂದು 2 ಆನೆ, ಒಂದು ಗುಂಪೈತೆ. ಈಗ ಸುಮಾರಿಗೆ ಒಂದು 30 ಆನೆ. ಅದು ಒಂದೇ ಸತಿಗೆ ಸಿಗಾಕೊಂಡ್ರೆ ಒಂದೇ ಸತಿ ಪ್ರಾಣ ಹೋಯ್ತದೆ. ಅದು ಯಾವುದು ಆನೆ ಇದರ ಕಾಲು ಮುಡ್ತಾ ಸೊಳ್ಳೆ ಹೊತ್ತು ಹೋಗೋದು ಒಂದ್ಸತಿ ಸಾಯಿಸ್ತದೆ, ಜೀವ ಹೋಯ್ತು. ಈ ಕರಡಿ ದಾಳಿಗೆ ಸಿಗಾಕೊಂಡ್ರೆ ನಾವು ತಿಂಗಳ ಗಂಟೆ ಹೊರಡಬೇಕು ಸರ್. ಅದು ಈಗ ನಾವು ಮನೆಗೂ ಸುಧಾ ಒಂದು ಬಳೆಯಲ್ಲಿ ಏನು ಅಲ್ಲಿ ಒಂದು ಇತ್ತು, ಇಲ್ಲೇ ಉದುಕೊಂಡು ಇಟ್ಕೊಂಡಿದ್ದೀರಿ. ಯಾಕಂದ್ರೆ ನನಗೆ ಬಂದು ಒಂದು ಗಿಡನ ಮುಡಲಿಲ್ಲ, ಎಲ್ಲ ಕೊನೆ ಇಷ್ಟು ಕೊನೆ ಇದೆ, ಎಲ್ಲನೂ ನಾಶ ಮಾಡ್ಬಿಡ್ತು. ಅಣ್ಣ ಮಕ್ಕಳ ಹೆಂಗ್ ಹೊಡಿತು ಬಂದಿ. ಚನ್ನಪಟ್ಟಣದಲ್ಲಿ ನಡೀತಾ ಇರುವಂಥ ಆನೆ ಕಾರ್ಯಾಚರಣೆ, ಅದರಲ್ಲಿ ವಿಶೇಷವಾಗಿ ಒಂದು ಸಲಗವನ್ನು ಹಿಡಿತಾರೆ. ಅದು ನಿಮಗೆಲ್ಲ ಗೊತ್ತು. ಭೀಮನ ನೇತೃತ್ವದಲ್ಲಿ ಧನಂಜಯ, ಮಹೇಂದ್ರ ಹಾಗೂ ಆತ ಪ್ರಶಾಂತ್ ಅದ್ಭುತವಾಗಿ ಭಾಗವಹಿಸ್ತಾರೆ. ಇದಾದ ನಂತರ 2ನೇ ಆನೆ ಅಂತ ಹೇಳಿದ್ರೆ ಮಕ್ನಾವನ್ನು ಬೆನ್ನಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೆ ಸುದ್ದಿ. ಮಕ್ನಾ ಆನೆನ ಸುಮಾರು ದಿವಸದಿಂದ ಹುಡುಕ್ತಾ ಇದ್ರೆ, ಇಲ್ಲಿಗೆ 4 ದಿವಸ ಆಯಿತು ಹುಡುಕ್ತಾ ಇದ್ದು. ಆದರೆ ಈ ಮಕ್ನಾ ಪದೇ 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 ತಪ್ಪಿಸ್ಕೊಂಡು ಹೋಗ್ತಾನೇ ಇದೆ, ಸಿಗ್ತಾ ಇಲ್ಲ. ಭೀಮ ಮತ್ತು ಧನಂಜಯ, ಪ್ರಶಾಂತ ಈ 3 ಆನೆಗಳು ಅಂತ ಹೇಳಿದ್ರೆ ಅಲ್ಲಿ ಪೂರ್ತಿ ಆ ಆನೆಯನ್ನು ಬೆನ್ನಟ್ಟಿ ಹೋಗ್ತಾ ಇದೆ. ಅದರ ಆನೆ ಸಿಗುತ್ತೆ ಮತ್ತೆ ಹೋಗುತ್ತೆ. ಮಾನ್ಯ ವೀಕ್ಷಕರೇ, ಭಾರೀ ಕಾರ್ಯಾಚರಣೆ ನಡೀತಾ ಇರೋದು ಅಂತ ಹೇಳಿದರೆ ಚನ್ನಪಟ್ಟಣದಲ್ಲಿ ಕಾಡಾನೆ ಕಾರ್ಯಾಚರಣೆ. ಕಾಡಾನೆಗಳು ಮೊದಲನೇ ದಿವಸ ಕಾರ್ಯಾಚರಣೆ ಯಶಸ್ಸಾಗುತ್ತೆ. ಅದರಲ್ಲಿ ಒಂದು ಕಾಡಾನೆ ಸಿಗುತ್ತೆ. ಅದು ವಿಶೇಷವಾಗಿ ಭೀಮ, ಧನಂಜಯ ಅವತ್ತು ಮಹೇಂದ್ರನ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತೆ. ತುಂಬ ಅದ್ಭುತವಾಗಿ ಬೇಗನೆ ಟ್ರ್ಯಾಂಕ್ಲೈಸ್ ಆಗುತ್ತೆ, ಬೇಗನೆ ಸಿಗುತ್ತೆ. ಅದು ಅತ್ಯಂತ ದೈತ್ಯಾಕಾರದ ಅದ್ಭುತವಾದ ಒಂಟಿ ಸಲಗ. ಇದಾದ ಮೇಲೆ ಇನ್ನೊಂದು ಮಖನಾ ಆನೆಯನ್ನು ಹುಡುಕ್ತಾ ಇದ್ದಾರೆ. ಆ ಆನೆ ಸಿಗ್ತಾ ಇದೆನಾ ಅಂತ ಹೇಳಿದರೆ ದಿವಸ ಅಂತ ಹೇಳಿದರೆ ಕಳೆದ 4 ದಿವಸದಿಂದ ಸತತವಾಗಿ ಆನೆಯನ್ನು ಹುಡುಕ್ತಾ ಇದ್ದಾರೆ. ಆದರೆ ಅದು ಸಾಕಾನೆ ಏನು ಒಂದು ಸ್ಮೆಲ್ ಇದೆ, ಅದು ತಪ್ಪಿಸ್ಕೊಂಡು ಮುಂದೆ ಹೋಗ್ತಾನೆ ಇದೆ. ಹೀಗಾಗಿ ದಿನಾಲು ಹುಡುಕ್ತಾ ಇದ್ದಾರೆ. ಆದರೆ ಈಗ ಯಾವ ಆನೆಗಳು ತುಂಬ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾವೆ ಅಂತ ಹೇಳಿದರೆ, ವಿಶೇಷವಾಗಿ ಆನೆ ಈ ಕಾಡಾನೆ ಹುಡುಕೋದ್ರಲ್ಲಿ ಅಂತ ಹೇಳಿದರೆ ಧನಂಜಯ, ಭೀಮ, ಇದೆಲ್ಲದಕ್ಕಿಂತ ವಿಶೇಷವಾಗಿ ಪ್ರಶಾಂತ್ ಆನೆಗಳು ತುಂಬ ಭಾಗದಲ್ಲಿ ತುಂಬ ತೀವ್ರಗತಿಯಲ್ಲಿ ಕಾಡಿನೊಳಗೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ ಪ್ರಶಾಂತ್ ಇದೇ ಭಾಗದ ಆನೆ. ಹಾಗಾದರೆ ಎಲ್ಲರ ಪ್ರಶ್ನೆ ಇರುತ್ತೆ, ಮಹೇಂದ್ರ ಆನೆ ಬಂದಿಲ್ವಾ? ಏನು ಮೊದಲನೇ ದಿವಸ ಮಹೇಂದ್ರ ಆನೆ ಇತ್ತು ಅಂಥೇಳಿ. ಮಹೇಂದ್ರ ಆನೆಗೆ ಮದ ಇದೆ ಅಂತೆ. ಹೀಗಾಗಿ ಮತ್ತಿಗೋಡಿಗೆ ಏನು ಒಂದು ಈ ಕಾಡಾನೆಯನ್ನು ಹಿಡಿತಾರೆ, ಅದನ್ನು ಬಿಟ್ಟು ಬರಲಿಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಅದನ್ನು ಮತ್ತೆ ಅಲ್ಲಿ ಮತ್ತಿಗೋಡಲ್ಲಿ ಕಾಡಾನೆಯನ್ನು ಬಿಡ್ತಾರೆ. ಮತ್ತು ಮಹೇಂದ್ರ ಎಲ್ಲಿದ್ದ ಆ ಜಾಗಕ್ಕೆ ತಾನು ವಾಪಸ್ ಹೋಗ್ತಾನೆ. ಮದದಲ್ಲಿರುವುದರಿಂದ ಅವನು ಬಳ್ಳೆಗೆ ವಾಪಸ್ ಇಲ್ಲಿ ಬಹುಮುಖ್ಯವಾದ ಪ್ರಶ್ನೆ ಹುಟ್ಟುವಂಥದ್ದು, ಕಳೆದ 4-5 ದಿವಸದಿಂದನೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ನಡೆದ್ರೂ ಈ ಆನೆಗಳು ಯಾಕೆ ಸಿಗ್ತಾ ಇಲ್ಲ? ಯಾವ ಭಾಗದಲ್ಲಿ ಆನೆಗಳು ಓಡಾಡ್ತಾ ಇದೆ ಅಂತ ಹೇಳಿದ್ರೆ, ವಿಶೇಷವಾಗಿ ಏನು ಕೆಂಗಲ್ಲಿದೆ ಇದರ ಹಿಂಭಾಗಕ್ಕೆ ಬಂದರೆ ನಿಮಗೆ ಆಕಾಶವಾಣಿ ಟವರ್ ಸಿಗುತ್ತೆ. ಒಂದು ಬೆಟ್ಟದಂಥ ಜಾಗ. ಈ ಜಾಗದಲ್ಲಿ ತಗಚ್ಕೆರೆ ಏನಿದೆ, ಇಲ್ಲಿ ತಿಮ್ಮಯ್ಯನ ದೊಡ್ಡಿ ಇದೆ, ಕೆಂಚಯ್ಯನ ದೊಡ್ಡಿ ಇದೆ, ಬಿವಿಹಳ್ಳಿ ಪ್ರದೇಶ ಏನು ಕಾಡು ಪ್ರದೇಶ ಇದೆ, ಈ ಭಾಗದಲ್ಲೇ ಆನೆಗಳು ಓಡಾಡ್ತಾ ಇದೆ. ಆದರೆ ಸಾಕಾನೆಯ ಸ್ಮೆಲ್ಲು ತಪ್ಪಿಸ್ಕೊಂಡು ಮುಂದೆ ಹೋಗ್ತಾ ಇದೆ. ಹೀಗಾಗಿ ಡ್ರೋನ್ ಕ್ಯಾಮ್ರಾದಿಂದ ಸುಮಾರು ಭಾಗ ಅಂತ ಹೇಳಿದರೆ ಸುಮಾರು ಬಾರಿ ಅದನ್ನು ನೋಡ್ತಾ ಇದ್ದಾರೆ. ಆದರೆ ಅದು ಆನೆ ಟ್ರೇಸ್ ಆಗ್ತಾ ಇಲ್ಲಂತೆ, ಆನೆ ಸಿಗ್ತಾ ಇಲ್ಲ. ವಿಶೇಷವಾಗಿ ಭೀಮ, ಧನಂಜಯ, ಪ್ರಶಾಂತ್ ಆನೆ ಇದೆ, ಇವೆಲ್ಲನೂ ಮುನ್ನುಗ್ತಾ ಇದ್ದಾವೆ. ಆದರೆ ಆನೆಗಳು ಸಿಗ್ತಾ ಇಲ್ಲ. ಏನು ಮಹೇಂದ್ರ ಆನೆ ವಾಪಸ್ ಹೋಗುತ್ತೆ, ಇದ್ರ ಬದಲಿ ಮತ್ತೆ ಏಕಲವ್ಯ ಕಾರ್ಯಾಚರಣೆಗೆ ಇಳಿದಿದ್ದಾನೆ. ಹೀಗಾಗಿ ಎಲ್ಲ ವಿಶೇಷವಾದ ಆನೆಗಳು ಅಂತ ಹೇಳಿದ್ರೆ ಕ್ಯಾಪ್ಟನ್ ಅಭಿಮನ್ಯುವಿನ ಗೈರಿನಲ್ಲಿ
ಸತತ 4 ದಿವಸದಿಂದ ಈ ಭಾಗದಲ್ಲಿ ಹುಡುಕಾಡ್ತಾ ಇದ್ದಾವೆ. ಆನೆಗೆ ಯಾಕೆ ಇಲ್ಲಿಷ್ಟು ಬೇಗನೆ ಟ್ರೇಸ್ ಔಟ್ ಆಗೋದಿಲ್ಲ ಕಾರ್ಯಾಚರಣೆಯಲ್ಲಿ ಅಂತ ಹೇಳ್ತಾ ಹೋದರೆ, ಇಲ್ಲಿ ಸುಮಾರು ಮಾವಿನ ತೋಟಗಳು, ತೆಂಗಿನ ತೋಟಗಳು ಮತ್ತು ತಗ್ಗು ಪ್ರದೇಶ, ಏನು ಹೊಂಗನೂರು ಕೆರೆ ಅಂತ ನಾವು ಕೇಳಿರ್ತೇವೆ, ಹೊಂಗನೂರು ಕೆರೆಗೆ ನೀರು ಹೋಗುವಂಥದ್ದು ಈ ಪ್ರದೇಶವಾಗಿದೆ. ಸುಮಾರು ಹೊಲಗಳು ಏನೇ ಇದ್ದಾವೆ ಈ ಜಾಗದಲ್ಲಿ, ಗದ್ದೆಗಳೆಲ್ಲ ಇದ್ದಾವೆ, ಅಲ್ಲಿ ನೀರು ಸುಮಾರು ಗುಂಡಿ ಪ್ರದೇಶಗಳಿದ್ದಾವೆ, ಅದರ ಮಧ್ಯ ಮರಗಳಿದ್ದಾವೆ. ಹೀಗಾಗಿ ಇಲ್ಲೇನಂತ ಹೇಳಿದ್ರೆ, ಆ ಗುಂಡಿ ಪ್ರದೇಶಕ್ಕೆ ಹೋದಂಥ ಆನೆಗಳು ಆ ಮರದ ಮಧ್ಯನೇ ನಿಂತ್ಕೊಂಡು ಬಿಡ್ತಾವಂತೆ. ಹೀಗಾಗಿ ಆಮೇಲೆ ಗ್ರಾಮಸ್ಥರನ್ನು ಕೇಳಿದಾಗ ಸುಮಾರು ಆನೆಗಳ ತಂಡ ಇದೆ ಇಲ್ಲಿ. ಅದರಲ್ಲಿ ವಿಶೇಷವಾಗಿ ಈ ಕಳೆದ 8 ವರ್ಷದಿಂದ ಯಾರೂ ಇಲ್ಲಿ ಒಂದು ಬೆಳೆಯನ್ನು ಬೆಳೀತಾ ಇಲ್ಲ. ರಾಗಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಈ ರೀತಿ ಯಾವುದೇ ಬೆಳೆಗಳನ್ನು ಬೆಳೀತಾನೇ ಇಲ್ಲ. ಕೇವಲ ಒಂದೇ ಬೆಳೆ ಅಂದರೆ ಅದು ರೇಷ್ಮೆಯ ಎಲೆಗಳನ್ನು ಬೆಳೀತಾ ಇದ್ದಾರೆ, ರೇಷ್ಮೆ ಆಹಾರವನ್ನು ಬೆಳೀತಾರೆ. ಇದು ಆನೆ ಮುಟ್ಟುವುದಿಲ್ಲ. ಹಾಗೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಕರಡಿಯ ದಾಳಿ ವಿಪರೀತವಾಗಿದೆ. ಆಮೇಲೆ ಚಿರತೆನೂ ಅಷ್ಟೇ ದಾಳಿ ಇದೆ. ಆನೆಗಳ ಹಿಂಡು ಇಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಏನಾದರೂ ಎಳನೀರು ಅಂತ ಹೇಳಿದ್ರೆ, ಏನು ತೆಂಗಿನ ಗಿಡವನ್ನು ಸಸಿಯಾಗಿತ್ತಂದ್ರೆ ಆ ತೆಂಗಿನ ಗಿಡವನ್ನೇ ತುಳಿದಾಕ್ಬಿಡುತ್ತಂತೆ, ಇಲ್ಲ ತಿನ್ನುತ್ತಂತೆ. ಮಾವಿನ ಕಾಯಿ ಬಂತಂದರೆ ಸುಮಾರು ಮಾವಿನ ಗಿಡಗಳಿದ್ದಾವೆ ಈ ಭಾಗದಲ್ಲಿ. ಆ ಮಾವು ಅಂತ ಹೇಳಿದ್ರೆ ಸುಮಾರು ಕಾಡುಗಳಲ್ಲಿ ಹೊರಗಡೆ ಜನ ಬೆಳೆಸಿರುವಂಥದ್ದು ಮಾವಿನ ಗಿಡಗಳಿದ್ದಾವೆ. ಈ ಮಾವನ್ನು ಕಿತ್ತು ತಿಂದುಬಿಡುತ್ತಂತಾನೆ. ಯಾಕಂತ ಹೇಳಿದ್ರೆ ಆನೆಗೆ ಆಹಾರ ಇಲ್ಲ. ಇಲ್ಲಿ ಬನ್ನೇರುಘಟ್ಟ ಈ ಭಾಗದಿಂದ, ಆನೇಕಲ್ ಭಾಗದಿಂದ, ಬನ್ನೇರುಘಟ್ಟ ಭಾಗದಿಂದ ಬರುವಂಥ ಏನು ಈ ಕಾಡಾನೆಗಳ ತಂಡ ಇದೆ, ಇದು ಮೊದಲು ಕಾವೇರಿ ಭಾಗದಿಂದ ಮಲೆ ಮಹದೇಶ್ವರ ಈ ಭಾಗಕ್ಕೆ ಹೋಗ್ತಾ ಇದ್ದು. ಆದರೆ ಇತ್ತೀಚೆಗೆ ಇದರ ಕಾರಿಡಾರ್ ತಪ್ಪುತ್ತೆ. ಕಾರಿಡಾರ್ ಯಾಕೆ ತಪ್ಪುತ್ತೆ ಅಂತ ಹೇಳಿದರೆ, ಇಲ್ಲಿ ನಡೆದಂಥ ಕೆಲವೊಂದು ಕಲ್ಲು ಗಣಿಗಾರಿಕೆಗಳು, ಏನು ಕಾಡಿದೆ, ಕಾಡಿನ ಹತ್ರ ಅಕ್ಕಪಕ್ಕದಲ್ಲಿ ಕಲ್ಲು ಗಣಿಗಾರಿಕೆ ನಡೆದಂಥ ಜಾಗದಲ್ಲಿ ಪೂರ್ತಿ ಛಿದ್ರವಾಗಿದೆ. ಹೀಗಾಗಿ ಕಾಡಲ್ಲಿ ನಾಶ ಆಗ್ತಾ ಹೋಗುತ್ತೆ. ಮೊದಲು ಈ ಕಾಡಿನಲ್ಲಿ ಹಲಸಿತ್ತಂತೆ, ಬೇಕಾದಂಥ ಗಿಡಗಳಿದ್ವಂತೆ. ಹೀಗಾಗಿ ಇಲ್ಲಿ ಆನೆಗಳು ಸುಮಾರು ಬರ್ತಾಯಿದ್ದು. ಯಾವಾಗ ಈ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಯಾವಾಗ ಜಾಸ್ತಿ ಆಗುತ್ತೆ, ಆಗ ಇದೇನಂತ ಹೇಳಿದ್ರೆ ಊರಿ ಬರಲಿಕ್ಕೆ ಶುರುವಾಗುತ್ತೆ. ಊರಿ ಬರಲಿಕ್ಕೆ ಶುರು ಆದ ಕೂಡಲೇ ಕಳೆದ ಸುಮಾರು ಅಂತ ಹೇಳಿದರೆ ಒಂದು 8-10 ವರ್ಷದಿಂದ ಇಲ್ಲಿ ಆನೆಗಳಂತ ಹೇಳಿದ್ರೆ ಊರೊಳಗೆ ಮೊದಲು 4, 5, 10 ತಂಡ ಬರ್ತಾ ಇತ್ತು. ಈ ರೀತಿ ತಂಡ ಬರುವಂಥ ಆನೆಗಳೇನಾಯ್ತು ಅಂತ ಹೇಳಿದ್ರೆ ಈಗ ಸುಮಾರು 40ರಿಂದ 50 ಆನೆಗಳಿದ್ದಾವೆ. ಅದು ದೈತ್ಯಾಕಾರದ ಆನೆಗಳು ಇದೆ. ಈ ಭಾಗದಲ್ಲಿ ಕೃಷಿಯನ್ನೇ ರೈತರು ನಿಲ್ಲಿಸಿಬಿಟ್ಟಿದ್ದಾರಂತೆ. ತಮ್ಮ ಗದ್ದೆಗಳ ಮೇಲೆ ದಾಳಿ ಮಾಡ್ತಾ ಒತ್ತಡ ಇರುತ್ತೆ ಸರ್ಕಾರಕ್ಕೆ. ಹೀಗಾಗಿ ಸುಮಾರು ಕಾಡಲ್ಲಿ, ಈ ಕುರ್ಚಲ್ ಕಾಡಲ್ಲಿ ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದಾರೆ. ವಿಶೇಷವಾಗಿ ಅದನ್ನು ಈ ಸಾಕಾನೆಗಳ ತಂಡ ಏನಿದೆ, ಇದು ಬೆಳಗ್ಗೆಯಿಂದ ಸಂಜೆವರೆಗೆ ಪ್ರಯತ್ನ ಮಾಡಿದ್ರು, ಆನೆಗಳು ಮಾತ್ರ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಮೊದಲನೇ ಬಾರಿ ಅಲ್ಲ, ಈಗ ಸುಮಾರು 2 ಬಾರಿ ಕಾರ್ಯಾಚರಣೆ ಆಗಿದೆ. ಹಿಂದೆ ಒಂದು ಸರಿ ಏನು ಇದೇ ಭಾಗ ಅಂತ ಹೇಳಿದ್ರೆ ಕಾವೇರಿ ಪಕ್ಕದ ಭಾಗದಲ್ಲೇನೆ 10 ದಿವಸ ಆನೆಗಳನ್ನು ಹುಡುಕ್ತಾರೆ, ಆದರೆ ಆನೆಗಳು ಸಿಗುವುದಿಲ್ಲ. ಅದಾದ ನಂತರ ಇದು ಮತ್ತೆ ಈ ಕಾರ್ಯಾಚರಣೆ ಪ್ರಾರಂಭವಾಯಿದ್ರು. ಮೊದಲು ಆನೆ ಸಿಗುತ್ತೆ ಮೊದಲನೇ ದಿವಸ. ಇನ್ನೊಂದು ಈಗ ಸುದ್ದಿ ಇರೋ ಪ್ರಕಾರ ಮಕ್ನಾ ಆನೆಯನ್ನು ಹಿಡಿತಾ ಇದ್ದಾರಂತೆ. ಯಾಕಂದರೆ ಒಟ್ಟು ಇಲ್ಲಿ ಜನರದ್ದು ಒಂದು ಇತ್ತು ಅಂದರೆ 4 ಆನೆಗಳನ್ನು ಹಿಡಿಬೇಕು ಅನ್ನೋಂಥ ಜನರ ಆಗ್ರಹ ಆಗಿತ್ತು. ಆದರೆ ಸರ್ಕಾರ ಆದೇಶ ಮಾಡಿರೋದು 2 ಆನೆಗಳು. ಆ 2 ಆನೆಗಳಲ್ಲಿ 1 ಆನೆಯನ್ನು ಹಿಡಿದಿದ್ದಾರೆ. ಇನ್ನೊಂದು ಆನೆಯನ್ನು, ಮಖನಾ ಆನೆಯನ್ನು ಹಿಡಿಯುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ಅದರ ಮಖನಾ ಯಾವುದೇ ಕಾರಣಕ್ಕೂ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆ ಮಖನಾ ಆನೆ ಅಂದರೆ ಸಾಕಾನೆಯ ಸ್ಮೆಲ್ ಏನಿದೆ ಅದರಿಂದ ಅದು ಮುಂದೆ ಹೋಗ್ತಾ ಇದೆ. ಏನು ಕಾರ್ಯಾಚರಣೆ ನಡೆಯುತ್ತೆ, ಈ ಸಂಜೆವರೆಗೆ ಕಾರ್ಯಾಚರಣೆ ನಡೆಯುತ್ತೆ. ಕಾರ್ಯಾಚರಣೆಯಲ್ಲಿ ಆನೆ ಸಿಗುವುದಿಲ್ಲ. ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ಆನೆ ಯಾವುದು ಇವರು ಹುಡುಕ್ತಾ ಇದ್ದಾರೆ, ಆನೆ ಸಿಗ್ತಾ ಇಲ್ಲ. ಹೀಗಾಗಿ ನಿರಂತರವಾಗಿ ಸಾಹಸಿ ಆನೆಗಳ ಕಸರತ್ತು ನಡೀತಾನೆ ಇದೆ. ಇಲ್ಲಿಯ ಗ್ರಾಮಸ್ಥರು ಹೇಳೋದೇನೆಂದರೆ ಕರಡಿಯ ದಾಳಿ ವಿಪರೀತವಾಗಿದೆ, ಆಮೇಲೆ ಚಿರತೆ ದಾಳಿ ವಿಪರೀತವಾಗಿದೆ. ಬನ್ನಿ ಅವ್ರ ಹತ್ರನೇ ಕೇಳುವ. ಈಗ ನೀವು ದೊಡ್ಡನಹಳ್ಳಿ ಗ್ರಾಮಸ್ಥದವರು, ಈಗ ನಿಮ್ಮ ಪಕ್ಕದಲ್ಲಿದ್ದವ್ರಿಗೆ ಆನೆ ದಾಳಿ ಆಗಿದೆ, ನಿಮಗೇನಾಗುತ್ತೆ ಆನೆ ದಾಳಿ ಅಂತ ಹೇಳಿದ್ರೆ? ಯಾವಾಗ ಆನೆ ಸಿಗುತ್ತೆ ನಿಮಗೆ? ನಮಗೆ ಈಗ ಒಂದು ವರ್ಷದಿಂದ ಹಿಂಗೆ ತೋಟದ ಹತ್ರ ಹೋಯ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಮೇಯ್ಕೊಂಡು ಬರ್ತಾಯಿತ್ತು. ಸುಮಾರು ಒಂದು 7 ಗಂಟೆ ಆಗಿ, ಬೆಳಗಿನ ಜಾವ 7 ಗಂಟೆಲಿ. ಅದು ನಾನು ನೋಡ್ಕೊಂಡೆ ನನ್ನಷ್ಟು ಪಾಡು ಹೋಯ್ತಾ ಇದ್ದೆ. ಗಾಡಿ ತೊಗೊಂಡೋಯ್ತಾನು, ಗಾಡಿ ನಿಲ್ಸ್ಬಿಡೋದು. ಗಾಡಿ ತೊಗೊಂಡೋಗಿದ್ರೆ ತಗಲಾಕಬೇಕಾಗೋದು. ಯಾಕೆ ಗಾಡಿ ನಿಲ್ಸೋದ್ರೆ? ಗಾಡಿ ಅಂದರೆ ಬೇಗ ನಾವು ಈಗ ನೋಡಿದ್ರೆ ಆ ಕಡೆ ನೋಡ್ಕೊಂಡು ಗಾಡಿ ಫಾಸ್ಟಾಗಿ ಹೋಯ್ತಿದ್ದೋ.
ಈಗ ಆ ಕಡೆ ಮರ ಇತ್ತು, ಮರೆಯಿಂದ ಬಂದಾಗ ನಮಗೆ ಕಾಣ್ತಿರಲ್ಲ ಅದು. ನಾನು ನಡ್ಕೊಂಡು ಹೋಯ್ತಾ ಇದೆ ಹಿಂಗೆ ನೋಡಿಕೊಂಡು ಆ ಕಡೆಯಿಂದ ಇಷ್ಟೇ ಈ ತೆಂಗಿನ ಮರ ಇಷ್ಟೇ ದೂರ ಬಂತು. ನಾವು ಆಟ ಆಡೋದು ಅಲ್ಲಿ ತೋಟದಲ್ಲಿ ಈ ಕಡೆ ಎಲ್ಲ ತೋಟದಲ್ಲಿ ಇದ್ರು, ಪಕ್ಕ ತೆಂಗಿನ ತೋಟನೂ ಐತಿ ಇಲ್ಲಿ. ಹಾಂ, ಈ ಕಡೆ ಹಿಂಗೆ ಬೋಣಿ ಅದು, ಈ ಕಡೆ ಬೆಳೆ ಈ ಕಡೆ ಬೆಳೆ ಹಿಂಗೆ ಹೋಯ್ತಾ ಇದೆ. ಅದು ಆ ಕಡೆ ಮರೆಯಿಂದ ಬಂತು. ಬಂದ ತಕ್ಷಣ ನೋಡ್ಬಿಟ್ಟು ನಾವು ಆಟ ಆಡ್ಕೊಂಡು ಓಡಿ ಬಂದು ಈ ಕಡೆ ರೋಡ್ಗೆ ಓಡಿ ಬಂದು ನಮ್ಗೆ ಯಾರು ಕೂಗು ಆಗಿಲ್ಲ ಆವಾಗ ದೊಡ್ಡಾನೆ ಅದು ದೊಡ್ಡಾನೆ. ದಂತ. ಹಾಂ, ದಂತ. ಏನು ಮಾಡ್ತೀವಿ ನಿಮ್ಮ ಮೇಲೆ ಬೆನ್ನತ್ತೆ? ನಾ ಯಾವಾಗ ಬತ್ತು ಅದು ಹಿಂದಕ್ಕಂತೂ ನಮ್ಮ ನೋಡಿ ಹೋಗಲಿಲ್ಲ. ನಮ್ಮ ನೋಡೇ ಕಡೆ ಮನೆ ಮುಂದ್ಗಡೆ ಅಷ್ಟೇ ದೂರದಲ್ಲಿ ಒಂದು 6 ಮರ ಐತೆ ನೋಡೋದ್ರಲ್ಲಿ. ಬತ್ತು ಒಂದೇ ಸತಿ ನೋಡ್ಬಿಟ್ಟು ನಾನು ಈ ರೂಟ್ ಹಿಂಗೆ ಆಗದೆ ಅದು ಹಳ್ಳನಾಗದೆ ಹಂಗೆ ಆಟ ಹೊಡೆದೆ. ಈ ಮನೆ ಆ ಕಡೆ ಮನೆ ಐತೆ ನೋಡಿ, ಇಲ್ಲಿ ಈ ಮಧ್ಯದಲ್ಲಿ ನುಗ್ಗಿದ್ದು ಕರೆಕ್ಟಾಗಿ ಅಲ್ಗೋಯ್ತು. ಅಷ್ಟೊತ್ತಿಗೆ ಇವ್ರು ನಮ್ಮ ಹೆಂಗಸೂರೆಲ್ಲ ಕಸ ತೊಗೊಂಡೋಗಿದ್ರು ತೋಟದದ್ರಿಗೆ. ಆಮೇಲೆ ಹಂಗೋ ಸದ್ಯಕ್ಕೆ ಅವ್ರು ಅಲ್ಲಿ ಯಾವಾಗ ಇಲ್ಲಿ ಹಬ್ಬರು ಶುರು ಮಾಡುತ್ತೆ ಇನ್ನಾರು ಬಂದದೆ ಅವ್ರು ನೋಡ್ಕೊಂಡು ಹಿಂಗೆ ಹಿಂಗೆ ಆಟ ಮಾಡ್ತಾರೆ. ಹಿಂಗೆ ಅವ್ರು ಓಡೋರೆ. ನಾನು ಅಲ್ಲಿ ನಾನು ತಗಲ ಹಾಕೊಂಡಾಗ ನಾವು ಆಟ ಹೊಡ್ಕೊಂಡ್ಬಿಟ್ಟೆ. ಅವ್ರನ್ನ ನಾನು ಗೊತ್ತಾಯ್ತು ಕಸ ಹೊತ್ಕೋಗಿದ್ದು. ನಾನೆಲ್ಲ ಕಸ ಎತ್ತಿ ಅವ್ರು ಕೊಟ್ಟೋಗಿದ್ದೆ. ಅವರಲ್ಲಿ ಹೋಗಿದ್ರು ಅಷ್ಟೊತ್ತಿಗೆ. ನಾನು ಅಷ್ಟೊತ್ತಿಗೆ ಆಟ ಹೊಡ್ಕೊಂಬಂದೆ. ಅಷ್ಟೊತ್ತಿಗೆ ಅವ್ರು ಅಲ್ಲಿ ಇವರೆಲ್ಲ ಆನೆಬದ ಕಿರ್ಚ್ಕೊಂಡ್ರೆ ಅವ್ರು ಹಿಂಗೆ ಬಿದ್ದು ಹಳ್ಳದಿಂದ ಬಂದು ಬರಲ್ಲ ಹಿಂಗೆ ನಾನು ಹಿಂಗೆ ಬಂದ್ಬಿಟ್ಟೆ. ಹಿಂಗೊಂದು ಹಳ್ಳ ಐತೆ, ಅಲ್ಲಿ ಹಳ್ಳದ ನೆಗದು ಈ ಮಧ್ಯೆ ಆ ಕಡೆ ಮನೆ ಐತೆ ನೋಡಿ, ಅಲ್ಲಿ ಈ ಮನೆ ಮಧ್ಯೆ ನುಗ್ಗಿ ಅನಾರದಲ್ಲಿ ಒಂದು ಗುಂಪು 12 ಗುಂಪಿದೆ. ಒಂದು ಒಂಟಿ ಐತೆ, ಇನ್ನೊಂದು ಜೊತೆ ಒಂದು 2 ಆನೆ, ಒಂದು ಗುಂಪು ಐತೆ. ಈಗ ಸುಮಾರಿಗೆ ಒಂದು 30 ಆನೆ. ಒಂಟಿಯೇ ಮಾಮೂಲಿ, ಅದು ಇಲ್ಲಿ ಎಲ್ಲ ಕಡೆ ಸಂಚನೆ ಮಾಡ್ತಾ ಇರ್ತದೆ. ಅದು ಇಲ್ಲಿ ಈ ಕಡೆ ಬಂದು ಮೊನ್ನೆ ಈಗ 1.5 ತಿಂಗಳ ಹಿಂದೆ ಇಲ್ಲಿ ತೆಂಗು ಸುಜಿಯಾಗ ಸಿಕ್ಕವೆಲ್ಲನೂ ಎಲ್ಲ 30 ಕಿತ್ತಾಕ್ಬಿಟ್ಟದೆ, ಕಿತ್ಬಿಸಾಕದೆ. ಅದೊಂದು ಗುಂಪು. ಅದು 12 ಆನೆ ಗುಂಪು. 12 ಆನೆ ಗುಂಪು ಇಲ್ಲಿ ಚಗಚ್ಕೆರೆ ಮತ್ತು ಮೊಳೆದೊಡ್ಡಿ ಆ ಸೈಡ್ ಸೇರ್ಕೊಂಡು ಹೋಗಿ ಸರ್. ಯಾಕೆಂದರೆ ಇಲ್ಲಿ ನಮ್ಮ ಸೈಡಲ್ಲಿ ಈಗ ರಾಗಿ ಹಾಕೋದು ಯಾರು ಬಿಟ್ಬಿಟ್ರು. ರಾಗಿ ಏನಿಲ್ಲ, ಬರೀ ಮಾವಿನ ಮರ ಬಿಟ್ಟರೆ ಕೆಳಗಡೆ ಉಳ್ಳಿ ಬಿಟ್ರೆ ಇನ್ನೇನು ಆಗ್ತಾಯಿಲ್ಲ. ಚಗಚ್ಕೆರೆ ಮೊಳೆದೊಡ್ಡಿ ಆ ಸೈಡೆಲ್ಲ ಭತ್ತ ಸ್ವಲ್ಪ ಇದಾಗ್ತಾರೆ, ಮುಸ್ಲಿಂಗಳು ಹಾಕ್ತಾರೆ, ಎಲ್ಲ ಆ ಸೈಡ್ ಆಗ್ಬಿಟ್ಟವೆ. ಈಗ ನಮಗೇನಿದ್ರು ಇಲ್ಲೊಂದು ಜೊತೆ ಒಂದು 2 ಈಗ ಒಂದು ಒಂಟಿ ಇದೇ ಕರೆಕ್ಟಾಗಿ ಒಂದು ರೂಟ್ ಮಾಡ್ಕೊಬಿಟ್ಟದೆ. ಅದು ಬೇಕಾದ್ರೆ ಇಲ್ಲಿ ನಾವು ತೋರಿಸಿದ್ರು ಹೋಗ್ಬೇಕಾದ್ರೆ ತೋರಿಸ್ತೀನಿ, ಅಲ್ಲಿ ಒಂದು ಜಾಡ್ ಮಾಡ್ಕೊಬಿಟ್ಟದೆ. ಎಲ್ಲ ಹಿಂಗೆ ಮುರ್ಕೊಂಡು ಹೋಯ್ತಾರೆ. ಹಿಂಗೆ ಸಿಕ್ಕಿದ್ದು ಏನಕ್ಕೆ ಕೈಸಿ ಮುರ್ಕೊ ಹೋಯ್ತಾರೆ. ಹಿಂಗೆ ಅದು ಮಾವಿನಕಾಯಿ ಇದ್ರೆ ಇದು ಇದ್ದಾಗ ತಿನ್ಕೋತದೆ. ಇನ್ನು ಬೇರೆ ಅಲ್ಲಿ ಏನು ತಿನ್ನುವಂಥ ಪದಾರ್ಥ ಬಾಗೆ ಸೊಪ್ಪು ಮರ ತಿಂತದೆ. ಬಾಗೆ ಮರ ಅಂದರೆ ಅದು ಒಂಥರ ಒಳ್ಳೆ ಸೊಪ್ಪು ಸರ್. ಅದು ಮರ ಕಾಡಲ್ಲ, ಬಾಗೆ ಕಡ್ಡಿ ಅಂತ ಬರ್ತದೆ, ಅಗಲ ಬರ್ತದೆ. ಏನು ಮಾಡಿದ್ರು ಬಿಡುದಿಲ್ಲ, ಮುರ್ದೇ ತಿನ್ನಬೇಕದ. ಇಲ್ಲ ಈಗ ಇಲ್ಲಿ ಅಂದ್ರೆ ಕಾಡಲ್ಲ ಐತೆ ಅದು ಬಾಗೆ ಮರ. ಅದೆಲ್ಲ ಫುಲ್ಲು ನೀವು ನೋಡಿದ್ರೆ ಕಣ ಮೋಸ್ಟ್ಲಿ ಅದು ಒಂದು ಕಡ್ಡಿನೂ ಮಡಗಿಲ್ಲ. ಅದು ಇಲ್ಲಿ ಈ ಭಾಗದಲ್ಲಿ ಇಲ್ಲಿ ನಮ್ಮ ನಂಟರದೇ ಗಿಡ ಇದೈತೆ ತಕ್ಲು, ಒಂದು ಬಾಗೆ ಕಡ್ಡಿನ ಮುರಿದು ಎಲ್ಲ ಮುರಿದು ಕೆಳಾಕ್ಬಿಟ್ಟದೆ. ಆಮೇಲೆ ಬಿದಿರು ಸೊಪ್ಪು ತಿಂತ ಚೆನ್ನಾಗೆ. ಅದಿಲ್ಲ ಈಗ ಬಿದಿರು ಸೊಪ್ಪಿಗೆಲ್ಲ ಒಣಗಿದಾಗ್ಬಿಟ್ಟಿದೆ. ಅದೇ ಹೇಳಿದ್ರೆ ನಿಮಗೆ ಮುಸ್ಕುಂಜೋಳ, ಭತ್ತ, ರಾಗಿ ಇವಕ್ಕಂದರೆ ಇದು ಅದಕ್ಕೆ ಭಾರಿ. ಮಾವಿನ ಹಣ್ಣು, ಹಲಸಿನ ಹಣ್ಣು, ಆಮೇಲೆ ಕುಂಬಳಕಾಯಿ ತಲವಿಸ್ಕೋತ. ಇಲ್ಲೇ ಒಂದು ಊರೈತೆ ಬಾಳೆ ಗಿಡ, ಅಲ್ಲಿ ಇದು ಯಾರೋ ಒಬ್ಬ ಕುಂಬಳ ಗಿಡ ನೆಟ್ಟಿದ, ಎಲ್ಲ ಅಂತ ನೋಡಿದ್ದು ಬಾಳೆ ಗಿಡ ಸಿಕ್ಕ ಬಾಳೆ ಗಿಡ. ಅದನ್ನು ಸಾಕು, ಅದನ್ನು ಪೂರ್ತಿ ಸಂಪತ್ತು. ಇಲ್ಲೇ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೆಟ್ಟಿದೆ. ಇಲ್ಲಿ ಯಾಕೆ ಉದ್ದಕ್ಕೂ ಈಗ ನಾವು ಮನೆಗೂ ಸುಧಾ ಒಂದು ಬಳೆಯಲ್ಲಿ ಏನು ಅಲ್ಲಿ ಒಂದು ಇತ್ತು, ಇಲ್ಲೇ ಉದ್ದಕ್ಕೂ ಇಟ್ಕೊಂಡಿದ್ದೀರಿ. ಯಾಕಂದ್ರೆ ನನಗೆ ಬಂದು ಒಂದು ಗಿಡನ ಬಿಡಲಿಲ್ಲ, ಎಲ್ಲ ಕೊನೆ ಇಷ್ಟು ಗೊನೆ ಇದೆ, ಎಲ್ಲನೂ ನಾಶ ಮಾಡ್ಬಿಟ್ಟು. ಅವತ್ತಿನ ಬಿಟ್ಟು 3 ವರ್ಷ ಆಯ್ತು. ಬಾಳೆ ದಿಂಡು ತಿನ್ಸ ಸರ್. ಅದು ಗೊನೆ ಏನು ಮಾಡೋದಿಲ್ಲ, ಎಲ್ಲ ನನಗೆ ಮುರುಗು ಬಿಸಾಕ್ಬಿಟ್ಟೈತದೆ. ಕಾಲು ಮಾಡ್ಬಿಡ್ದಾಗ ಎಲ್ಲ ಅಸಂಬರು ಹೋಗ್ತದೆ ಸರ್. ಅದು ಒಳಗೆ ತಿರುಳು ಇಷ್ಟ, ತಿರುಳು ಒಳ್ಳೆ ಇಷ್ಟ ಸರ್. ಅದು ಇಷ್ಟ. ಮತ್ತೆ ದೊಡ್ಡ ತೆಂಗಿನ ಗಿಡ ಅದು ಮುಟ್ಟೋದಿಲ್ಲ. ದೊಡ್ಡ ತೆಂಗಿನ ಗಿಡ ಅಂದರೆ ಸರ್ ಅದು ಮುಟ್ಟಕ್ಕೆ ಹೋಗೋದಿಲ್ಲ. ಅದೇನಂದರೆ ಯಾವುದೋ ಒಂದು ಇದ್ರ ಮೇಲೆ ಬರ್ತದೆ ಅಂತಾರೆ. ಈಗ ಮನುಷ್ಯನ ಕೋಪ ಬಂದಾಗ ಏನೋ ಒಂದು ಇದು ಮಾಡ್ತಾ ನೋಡಿ, ಹಂಗೆ ಬಂದಾಗ ಅರ್ಗಲಿದ್ದಾಗ ಅದೇನು ಸಾಕು ಒಂದು ಸ್ವಲ್ಪ ಹಿಂಗಂದ್ರೆ ಸಾಕು, ಮುರಿದೋಗ್ತದೆ. ಈ ಸಸಿ ಇದ್ರೆ ತಿನ್ನುತ್ತೆ. ಸೊಸಿ ಇರೋದು ಮಾಮೂಲಿ ಏನಿಲ್ಲ, ಒಂದು ನೂಲ್ದು ಎತ್ಬಿಡ್ತದೆ ಮೇಕೆ. ಆ ತಿರುಳಿನ ಕಿತ್ಕೊಬತ್ತೆ, ತಿರುಳು ತಿನ್ಕೋತದೆ ಅಷ್ಟೇ. ಎಳ್ಸುತ್ತೆ ತಿರುಳದು ಇಷ್ಟು ಗಿಡ ಹಾಕಿರ್ತಾರೆ ನೋಡಿ. ಅದು ಒಂದ್ಸತಿ ಸೊಂಡೆಲ್ಲ ಹಾಕಿ ಹಿಂಗೆ ಎಳ್ತಾ ಅಂದರೆ ಕಿತ್ಕೋತದೆ. ಕಿತ್ಕೊಂಡಾಗ ಅದು ಸಿಗ್ತಲ್ಲ, ತಿನ್ಕೋತದೆ, ಬಾಕಿನೆಲ್ಲ ಅಲ್ಲೇ ಬಿಟ್ಟು ಹೋಯ್ತದೆ. ಇದು ಎಷ್ಟು ವರ್ಷದಿಂದ ಪ್ರಾರಂಭ ಆಯಿತು? ಈಗ 7-8 ವರ್ಷ ಆಗಿದೆ ಸರ್ ಆನೆ ಬಂದು. ಅದ್ರ ಮೊದಲು ಇರಲಿಲ್ಲ. ಇರಲ್ಲ ಸರ್. ಅಲ್ಲಿ ನಾವು ಎಷ್ಟು ಕರಡಿ ಒಂದು ಬಿಟ್ರೆ ಹುಲಿ ಚಿರತೆ ಅಂತ ನೋಡಿ ಅವಸಿ ಓಡಾಡ್ತೀವಿ. ಅವು ಬಿಟ್ರೆ ಈಗ ಆನೆದೇ ಒಂದು ಭಯ ಆಗ್ಬಿಡುತ್ತೆ ನಮಗೆ. ನಾವು ಬೆಳಗ್ಗೆ ಟೈಮು 8 ಗಂಟೆ ಗಂಟ ತೋಟದಾಗ ಹೋಗಂಗಿಲ್ಲ. ಸಾಯಂಕಾಲ ಇಷ್ಟೊತ್ತ ಮೇಲೆ ಈ ಬಾಳದಲ್ಲಿ ಈ ಕಡೆ ಹೋಗಂಗಿಲ್ಲ ನಾವು. ಈ ಕಡೆ ಕಾಡಿದೆ, ಈ ಕಡೆ ಕಾಡೈತೆ, ಈ ಕಡೆ ಸೈಡ್ ಯಾರು ಹೋಗೋದಿಲ್ಲ. ಇಷ್ಟೊತ್ತ ಮೇಲೆ ಯಾರು ಅಲ್ಲಿ ಇರುವುದಿಲ್ಲ ಬಿಡಿ. 8 ಗಂಟೆ ಯಾರು ತೋಟಕ್ಕೆ ಹೋಗಿಲ್ಲ ಬಿಡಿ. ಈ ಕಡೆ ಮಾಳದಲ್ಲಿ ಯಾರು ಹೋಗುದಿಲ್ಲ. ಸಂಜೆ ಇಷ್ಟೊತ್ತು ಯಾರು ಇಲ್ಲ. ಈಗ ಎಲ್ಲ ಈಗ ಮನೆ ಸೇರ್ಕೊಬಿಟ್ಟವ್ರು 5 ಗಂಟೆ ಮುಂಚೆ ಮಾವಿನ ತೋಟಕ್ಕೆ ಬಂದಿರ್ತೇವೆ. ಅಲ್ಲಿಗೆ ಬಂದ್ಬಿಡು, ಈ ಸೈಡ್ ಬಂದ್ಬಿಟ್ಟು ಈಗ ಫುಲ್ಲು ಈಗ ಊರಿನ ಆಚೆ ಊರೆಲ್ಲ ಫುಲ್ ಗಿಡ ಐತೆ ಸರ್. ಅಲ್ಲಿ ಕಾಡವರೆಗೂ ಮಾವಿನ ತೋಟ ಐತೆ. ಫುಲ್ ಬಂದು ಒಳಗಡೆ ಸೇರ್ಕೊಂಡು ಏನು ಗೊತ್ತಾಗೋದಿಲ್ಲ. ಅದು ಎಲ್ಲ ಇಡೀ ಜನ ಎಲ್ಲ ನಿಂತಿತ್ತು. ನಮ್ಮ ಒಂದು 10 ಜನವೆಲ್ಲ ನಿಂತಿತ್ತು ಅಲ್ಲಿ. ಅದು ಮಧ್ಯ ಬಿಟ್ಟು ಆ ಕಡೆ ಎಲ್ಲೂ ಅಲ್ಲಾಡಲೇ ಬಿಡಿ. ಅವು ಅಲ್ಲೇ ಮನಗಿದ್ವು. ಅವ್ರು ಹೇಳಿದ್ರು, ಅವರು ಫಾರೆಸ್ಟ್ನವರು, ನೀವು 6 ಗಂಟೆ 6:30 7 ಗಂಟೆ ಗಂಟ ಯಾರೂ ಇಲ್ಲ ಅಕ್ಕಪಕ್ಕ ಬರಬೇಡಿ, ಅಲ್ಲಿವರೆಗೂ ಮೇಕೆ ಕೇಳೋದಿಲ್ಲ, ಅವು ಅಲ್ಲೇ ಇರ್ತೇವೆ ಅಂತ ಫಾರೆಸ್ಟ್ನವ್ರು ಅಲ್ಲೇ ಕಾಯ್ಕೊಂಡಿರೋದು. ಮಧ್ಯ ಕೆರೆಯಲ್ಲಿ ತಂದ್ಬಿಟ್ರು. ಯಾವಾಗಿಂತ ಕರಡಿ ಇಲ್ಲಿ ಜಾಸ್ತಿ ಇತ್ತು ಇಲ್ಲಿ? ಕರಡಿ ಅಂದರೆ ಸರ್ ಈಗ ಒಂದು ಸ್ವಲ್ಪ ಅದು ಏಟಾಗ್ಬಿಡೋದು. ಕರಡಿ ಹೆಚ್ಚಿಗೆ ಇಲ್ಲ. ಅದಕ್ಕೆ ಮೇಲೆ ತಿನ್ನುವಂಥ ಅದು ಹಲಸಣ್ಣು ಜಾಸ್ತಿ ತಿನ್ನೋದು, ಕಬ್ಬು ತಿಂತದೆ. ಅದಕ್ಕೆ ಪದಾರ್ಥ ಸಿಗ್ತಾಯಿಲ್ಲ, ಸ್ವಲ್ಪ ಕಡಿಮೆ ಆಗೋದು. ಆದರೆ ಅವೇ
ಈಗ ಇದು ನಮ್ಮ ರೈತರು ನಮ್ಗೆ ಏನು ಅದು ಮಾಡ್ತವೆ ಅಂದರೆ ನಮ್ಗೇನು ಗೊತ್ತಾ ಕರೆಕ್ಟಾಗಿ ಆಪೋಸಿಟ್ ಸಿಕ್ತಾಗ ಮಾತ್ರ ಮನ್ಸ ಏನಾರು ನಮಗೆ ಹೊಡಿತಾನೇನು ಭಯದಿಂದ ಅವು ನಮ್ಮ ಮೇಲೆ ಬಿಡ್ತಾವೆ ಸರ್ ಅವು ಇವಾಗ ಸ್ವಲ್ಪ ಕಡಿಮೆ ಅಂದರೆ ಹೆಚ್ಚಿಗೆ ಇಲ್ಲ. ಇಲ್ಲೊಂದು ಇದೈತೆ, ಇಲ್ಲಿ ಗುಡ್ಡೆ ಐತೆ, ಆ ಗುಡ್ಡೆ ಜಾಸ್ತಿ ತಂಗ್ತಿದ್ದು. ಇವು ನಂಜಾಪುರದ ಪಕ್ಕ ಒಂದು ಇದೈತೆ ಚಕನ್ಕಲ್ಲು ಅಂತ ಇದೆ, ಆ ಗುಡ್ಡೆ ಒಳಗೆ ಜಾಸ್ತಿ ತಂಗ್ತಿದ್ದು. ಈ ನಮ್ಮ ಗುಡ್ಡೆಯಲ್ಲೇ 1-2 ಅಷ್ಟೇ. ಈ ಒಂದು ನಮ್ಮ ಲೆಕ್ಕಾಚಾರ 1-2-3 ಇರ್ಬೇಕಾದ್ರೆ ಸರ್ ಅಷ್ಟೇ ಹೆಚ್ಚಿಗೆ ಕರಡಿ ಊರಿಗೆ ಬರ್ತಾವೆ. ಇಲ್ಲಿ ನೋಡಿ, ಇಲ್ಲಿ ಬಂದು ಮನೆ ಬಂದು ಬಗ್ದದ ಇಲ್ಲಿ ಸರ್ ಬಗ್ದಿ ಭೂಮಿ ಒಳಗೆ ಒಂಥರ ಗುಗ್ಗೆ ಬರ್ತೈತೆ ಸರ್, ನೋಡಿದಿರ ಗುಗ್ಗೆ ಥರ ಬರ್ತದೆ ಒಂಥರ ಹಿಂಗೈತೆ ಒಂಥರ ಇಂಟೆ ಥರ ಗುಗ್ಗೆ ಏನಿದೆ ಸರ್ ಅದು. ಈ ಅಣಬೆ ಹೇಳ್ತದೆ ಸರ್ ಅದರಿಂದ, ಮಳೆಗಾಲ ಆದಾಗ ಅಣಬೆ ಇರ್ತದೆ, ಆ ಗುಗ್ಗೆಯಿಂದ ಅಣಬೆ ಆಗೋದು ಮಳೆಗಾಲದಲ್ಲಿ ಮಳೆ ಹೋದಾಗ. ಆ ಗುಗ್ಗೆ ಅಂದರೆ ಅದು ಭಾರಿ ಇಷ್ಟ ಸರ್. ಅದು ಮಣ್ಣಿನೊಳಗೆ ಗುಗ್ಗೆ ಬರ್ತದೆ ಸರ್, ಒಳಗೆ ಇಷ್ಟಪ್ಪ ಈ ಥರ ಎಲ್ಲ ಬರ್ತೈತೆ ಇಷ್ಟಕ್ಕಾದ್ರೆ ಅದನ್ನ ಬಗ್ದ್ಬಿಟ್ಟು ತಿಂತ ಸರ್. ಅದು ಬಂದಿತ್ತು ಬಂದು ಮನೆ ಇಲ್ಲಿ ಬಗ್ದ ಸರ್. ಇಲ್ಲಿ ಮೇಲ್ಗಡೆ ಮಾತಾಡ ಕಾಣ್ತದಲ್ಲ, ಆ ತೀವ್ರೊಳಗೆ ಸರಿಯಾಗಿ ಹೊಸ ಹೆಚ್ಚು ಕಡಿಮೆ ಶುದ್ಧ ಒಳಗಡೆ ಇಷ್ಟು ಕೈ ನುಗ್ಗಿಸ್ಬೋದು ಅಷ್ಟು ಬಗ್ದ ತಿಂದು ಹೋಗಿದೆ. ಅಂದ್ರೆ ಕರಡಿ ಯಾರ ಮೇಲೂ ದಾಳಿ ಮಾಡಿಲ್ಲ. ದಾಳಿ ಅಂದರೆ ಮಾಡಿ ಸರ್. ನಮ್ಮ ಮಾವ ಒಬ್ಬರು ಸೋತೋಗ್ಬಿಟ್ರಿ ಮೊನ್ನೆ, ಅವ್ರ ಮೇಲೆ ಒಂದ್ಸಲ ದಾಳಿ ಮಾಡಿತ್ತು. ಇನ್ನೊಬ್ಬ ಇದೇ ಊರು ನಮ್ಮೂರು ದೊಡ್ಡಣ್ಣ ಅಂತ ಇದ್ರು, ಅವ್ರ ಮೇಲೆ ಒಂದ್ಸಲ ದಾಳಿ ಮಾಡಿ ಅವ್ರಿಗೆ ಇಲ್ಲೊಂದ್ಸಲ ಕಿತ್ತಿತ್ತು, ಇಲ್ಲಿ ಕಾಲ ಕಿತ್ತಿತ್ತು, ಬದಿಕೊಂಡ್ರು ಅವರು ಅಂದರೆ ಮಳೆ ಒಳಗಡೆ ಒಂದು ನುಗ್ಬಿಟ್ರು. ಈ ಜನ ಕಾಡ ಇದ್ರಲ್ಲ ಬಡ್ಕೊಂಡ್ರು. ಆಗ ಸಡನ್ನಾಗಿ ಬಂದಾಗ ಇನ್ನೊಬ್ರು ಈಗ ಮನೆ ತರಿಸ್ರು, ಅವ್ರ ಮನೆ ಸೋತೋದ್ರು. ಅವರು ಕೈಲಿ ದೊಡ್ಡ ಬೆಟ್ ಕೈ ಹಿಡಿದಿದ್ರು, ಬೆಟ್ಕತ್ತಿ ಮಚ್ಚು ಇನ್ನೂ ಮಚ್ಚು ಇದು ಹೊಡೆದವ್ರೆ ಏಟ ಹೊಡೆದಿಟ್ಕೆ ಅದು ಅಷ್ಟು ಹೋಗ ತಿರ್ಗಾ ಮೇಲೆ ಬಂದಿದೆ. ಆವಾಗ ಒಂದು ಪೊದರೊಳಗೆ ನುಕ್ಕೊಬಿಟ್ಟಾರೆ ಇವರು, ಪೊದರೊಳಗೆ ಹೋಗ್ಬಿಟ್ಟಾರೆ. ಆಗ ಬಚ್ಚಾವ್ರೆ ಅವರು. ಆ ಎಮ್ಮನಿಗೆ ಪೂರ್ತಿ ಇಲ್ಲ ಕಿತ್ಬಿಟ್ಟು ಅವರೇ ನೋಡಿ ಬೇಗ ತೋಟದ ಹೋಗವ್ರೆ. ಇದೆಲ್ಲ ಆ ಕಡೆಯಿಂದ ಬಂದದಲ್ಲ ಎಲ್ಲ ಇದೆಲ್ಲ ಕಿತ್ಬಿಟ್ಟಿದೆ. ಇಲ್ಲಿ ಹಾಸ್ಪಿಟ್ಲಿಂದ ಆಗಿ ಈಗ ಪರವಾಗಿಲ್ಲ, ಅವಮ್ಮ ಚೆನ್ನಾಗಿದೆ ಈಗ. ಅಂದ್ರೆ ಇಲ್ಲಿ ಕರಡಿ ದಾಳಿ ನಿರಂತರವಾಗಿದೆ. ಕಳ್ಳಿ ದಾಳಿ ಇದೆ ಸರ್, ಕಳ್ಳಿ ದಾಳಿ ಐತೆ ಇಲ್ಲಿ. ನಮಗೆ